ಹೆಲೋ ಸ್ಟೂಡೆಂಟ್ಸ್. KCET ವಿದ್ಯಾರ್ಥಿಗಳಿಗೆ ಈಗ ಒಂದು ಮಹತ್ವದ ಮಾಹಿತಿ ಬಂದಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ವಿಡಿಯೋವನ್ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಶನ್ ಅನ್ನ ತಿಳ್ಕೊಂತಾ ಹೋಗೋಣ. ಈಗ ಬಂದಿರತಕ್ಕಂತಹ ಮಾಹಿತಿ ಕೆಲವು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಆಗಿರುತ್ತೆ, ಬಟ್ ಕೆಲವು ವಿದ್ಯಾರ್ಥಿಗಳಿಗೆ ಬ್ಯಾಡ್ ನ್ಯೂಸ್ ಆಗಿರುತ್ತೆ. ಯಾಕೆ ಅಂತಂದ್ರೆ ತುಂಬಾ ವಿದ್ಯಾರ್ಥಿಗಳು ನನ್ನ ಲಾಸ್ಟ್ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಅನ್ನ ಮಾಡಿದ್ದೀರಾ. ಅದರಲ್ಲಿ ಮ್ಯಾಕ್ಸಿಮಮ್ ಕಮೆಂಟ್ಸ್ ಏನಿತ್ತು, ಗ್ರೇಸ್ ಮಾರ್ಕ್ಸ್ ನಮಗೆ ಬೇಕು ಅಂತ ಇತ್ತು. ಬಟ್ ಕೆಲವು ಕಮೆಂಟ್ಸ್ಗಳು ನಮಗೆ ಗ್ರೇಸ್ ಮಾರ್ಕ್ಸ್ ಬೇಡ, ಮತ್ತೆ ಎಕ್ಸಾಮ್ ಮಾಡಲಿ ಅಂತ ಹೇಳಿ ಇತ್ತು. ಓಕೆನಾ? ಯಾರ್ಯಾರಿಗೆ ಗ್ರೇಸ್ ಮಾರ್ಕ್ಸ್ ಬೇಕಿತ್ತೋ ನಿಮ್ಗೆ ಈಗ ಒಂದು ಗುಡ್ ನ್ಯೂಸ್ ಅನ್ನ ಈಗ ತಿಳಿಸಿರ್ತಕ್ಕಂಥದ್ದು. ಬಟ್ ಇನ್ನೂ ಸಹ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ. ಈಗ ಬಂದಿರತಕ್ಕಂತಹ ಮಾಹಿತಿ ಏನು ಅಂತಂದ್ರೆ KA ಕಡೆಯಿಂದ ಈಗ ಬಂದಿರತಕ್ಕಂತಹ ಮಾಹಿತಿ ಬಂದ್ಬಿಟ್ಟು ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಕ್ಕೆ ಈಗ ನಮ್ಮ KA ಗ್ರೀನ್ ಸಿಗ್ನಲ್ ಅನ್ನ ನೀಡಲಾಗಿದೆ. ಓಕೆನಾ? ಈಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಈಗ ಸಭೆಯ ಮುಖಾಂತರ ತೀರ್ಮಾನವನ್ನ ಮಾಡಲಾಗಿದೆ. ಅಂಡ್ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನ್ನ ಈ ಬಾರಿ ಅಂತಂದ್ರೆ KCET 2024ರಲ್ಲಿ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನ್ನ ಈಗ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಸಭೆ ನಡೀತಿದೆ. ಆದಷ್ಟು ಬೇಗ ಸಭೆಯ ಮುಖಾಂತರ ಈಗ ಎಷ್ಟು ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅನ್ನ ಈಗ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅನ್ನೋದನ್ನು ಸಹ ಈಗ ಅನೌನ್ಸ್ ಮಾಡ್ತಾರೆ. ಓಕೆನಾ? ಈಗ ಸಭೆ ಕಂಡಕ್ಟ್ ಆಗ್ತಿದೆ. ಓಕೆನಾ? ಆದಷ್ಟು ಬೇಗ ಈ ಒಂದು ಮಾಹಿತಿ ಸಹ ಬರುತ್ತೆ. ಬಟ್ ಈಗ ಬಂದಿರತಕ್ಕಂತಹ ಮಾಹಿತಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಅನ್ನ ನಮ್ಮ KA ನೀಡಲಾಗಿದೆ ಅಂತ ಹೇಳಿ ಈಗ ಇನ್ಫಾರ್ಮೇಶನ್ ಅನ್ನ ತಿಳಿಸಿರ್ತಕ್ಕಂಥದ್ದು. ತುಂಬಾ ವಿದ್ಯಾರ್ಥಿಗಳು ನಮಗೆ ಗ್ರೇಸ್ ಮಾರ್ಕ್ಸ್ ಬೇಕು ಅಂತ ಹೇಳಿದ್ರು. ಓಕೆನಾ? ಬಟ್ ಕೆಲವು ವಿದ್ಯಾರ್ಥಿಗಳು ನಮಗೆ ಗ್ರೇಸ್ ಮಾರ್ಕ್ಸ್ ಬೇಡ, ಮತ್ತೊಮ್ಮೆ ಎಕ್ಸಾಮ್ ಅನ್ನ ಮಾಡಬೇಕು ಅಂತ ಹೇಳಿ ಈಗ ಹೋರಾಟವನ್ನು ಸಹ ಮಾಡಲಾಗಿದೆ. ಬಟ್ ನಮ್ಮ KA ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಎಕ್ಸಾಮ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಓಕೆನಾ? ರೇರ್ ಆಗಿ ಮಾಡ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ KCET ಎಕ್ಸಾಮ್ ಅನ್ನ ಮಾಡೋದಿಲ್ಲ. ಈಗ ಗ್ರೇಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ KA ಎಲ್ಲಾ ಸಿದ್ಧತೆಗಳನ್ನ ಮಾಡಲಾಗಿದೆ. ಓಕೆನಾ? ಈಗ ಸದ್ಯದಲ್ಲೇ ಅನೌನ್ಸ್ ಸಹ ಮಾಡ್ತಾರೆ. ಎಷ್ಟು ಮಾರ್ಕ್ಸ್ ನ ಗ್ರೇಸ್ ಮಾರ್ಕ್ಸ್ ಅನ್ನ ಈ ಬಾರಿ ವಿದ್ಯಾರ್ಥಿಗಳಿಗೆ ನೀಡಲಾಗ್ತದೆ ಅನ್ನೋದನ್ನ ಆ ಒಂದು ನ್ಯೂಸ್ ಅನ್ನ ಅನೌನ್ಸ್ ಮಾಡಿದ ತಕ್ಷಣ ನಾನು ನಿಮ್ಗೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬಾಯ್.